ಯಾಕೆ ಬಂದ್ರಿ ಇವಾಗ? ಮಕ್ಕಳು ಮಕ್ಕಳೆಲ್ಲ ಮದುವೆ ಆಯ್ತಾನೆ ಹೊಂಟೋದ್ರು. ಎಲ್ಲವ್ರೆ? ಯಾರು ಇಲ್ಲ. ಎಲ್ಲವ್ರೆ? ಎಲ್ಲವ್ರೆ ಏನು ಅಂತ ಗೊತ್ತಿಲ್ಲ ನನಗೆ. ಆಯ್ತಾ, ನನಗೆ ನಾನು ಕೆಲಸ ಮಾಡ್ಕೊಂಡು ನಮ್ಮ ಮನೆಯವ್ರು ಹುಷಾರಿರ್ಲಿಲ್ಲ, ಆಸ್ಮ ಇತ್ತು. ಅವ್ರು ತೀರೋಗ್ಬಿಟ್ಟು ಅವ್ರ ಮನೆ ಬಾಡಿಗೆ ನಾನು 2 ತಿಂಗಳಿದ್ದೆ. ಅವ್ರು ಇದ್ಕೊಂಡು ಅಮ್ಮ ನಿನ್ ಕೈ ಬಾಡಿಗೆ ಕಟ್ಟಕ್ಕಾಗಲ್ಲ, ಕೆಲಸ ಮಾಡಕ್ಕಾಗಲ್ಲ, ಆಪರೇಷನ್ ಬೇರೆ ಆಗಿತ್ತು ಸರ್. ಬಾಡಿಗೆ ಮನೆ ಅಡ್ವಾನ್ಸ್ ಎಲ್ಲ ಏನ್ ಮಾಡಿದ್ರಿ? ಏನಿಲ್ಲ, ಅಡ್ವಾನ್ಸ್ ತೀರೋಯ್ತು. ತೀರೋದ್ಮೇಲೆ ಇವಾಗ ಖಾಲಿ ಇವಾಗ ಖಾಲಿ ಮಾಡ್ರಿ, ಎಲ್ಲರೂ ಸೇರ್ಕೊಡ್ರಿ ಅಂತ. ಯಾರು ಹೇಳಿದ್ದಿ ಮಾತನ್ನ? ಓನರ್ ಹೆಸರೇನಮ್ಮ? ಓನರ್ ಹೆಸರು ಗೌರಮ್ಮ. ಇವಾಗ ಏನಿಲ್ಲ, ಹೋಗಿ ಎಲ್ಲನ ಸೇರ್ಕೊಂಡ್ಬಿಡು, ಕೈಲಾಗಲ್ಲ ಏನಿಲ್ಲ, ಎಲ್ಲನ ಕೆಲಸ ಮಾಡೋದಂದ್ರು. ನಾವು ತಗೋಬೇಕಾದ್ರೆ ಅಮ್ಮ ನಿಜ ಹೇಳಿರ್ಬೇಕು ನೀವು. ಆಮೇಲೆ ತಿರ್ಗಾ ಮಕ್ಕಳು ಇಲ್ಲ ಇಲ್ಲ, ಯಾರು ಇಲ್ಲ ಸರ್. ಆಮೇಲೆ ಇಲ್ಲಿ ಬಂದ್ಮೇಲೆ ನಾವು ಅಲ್ಲಮ್ಮ ಇಲ್ಲಿ ಬಂದು ಆಚೆ ಬಿಡಲ್ಲ. ಆಯ್ತಾ, 3 ಟೈಮ್ ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಮಲಗಕ್ಕೊಂದು ಮಂಚ, ಹಾಸಿಗೆ, ಬೆಡ್ಶೀಟು, ತಿಂಡಿ. ಆಯ್ತಾ, ಬೆಳಿಗ್ಗೆ ಕಾಫಿ ಟೀ ಆಯ್ತಲ್ಲ. ಯಾವ ಹುಷಾರಿಲ್ಲ ಅಂದ್ರೆ ನಾವು ತೋರಿಸ್ತೀವಿ, ನೀಟಾಗಿರ್ಬೇಕು, ಗಲಾಟೆಗಳು ಮಾಡೋದು ಎಲ್ಲ. ನಿಮ್ಮಂಗೆ ವಯಸ್ಸಾಗಿರೋರೆ ಇರೋದು, ನಾನು ಬಂದೆ ಹೋದೆ. ಕೈ ಮುದ್ದೆ ಹೇಳ್ತಾರೆ ಅಂತ ಗಲಾಟೆ ಮನುಷ್ಯ ಅಲ್ಲಪ್ಪ ನಾನು. ಮಕ್ಳಿಲ್ಲ, ಅವ್ರು ಎಷ್ಟು ಜನಮ್ಮ ಮಕ್ಕಳು? ಮಕ್ಕಳು 3 ಎಲ್ಲ ಮದುವೆ ಆಯ್ತಾನೆ, ಎಲ್ಲ ಎಲ್ಲವ್ರೆ ಅಮ್ಮ? ಅವ್ರ ಅಡ್ರೆಸ್ಸೇ ಇಲ್ಲ, ಜಾಗದಲ್ಲಿ ಇದ್ದೀನಿ ಅಂತ ಇಲ್ಲ. ನಾವು ಇಬ್ಬರೇ ಇದ್ದಿದ್ದು ನಮ್ಮ ಮನೆಯವರು, ಅಷ್ಟೇ, ಬೇರೆ ಯಾರು ಇಲ್ಲ. ಹೆಣ್ಮಕ್ಳ ಹೆಣ್ಮಕ್ಳ ಅಮ್ಮ? ಹೆಣ್ಮಕ್ಳು ಇಲ್ಲ ಸರ್. 3 ಜನ ಗಂಡ್ಮಕ್ಳು ಇದ್ದು ನಿಮ್ಮನ್ನು ಸಾಕ್ಲಿಲ್ಲ. ಇರ್ತೀರಲ್ಲ, ಇರ್ತೀವಿ ಸರ್, ಇರ್ತೀವಿ. ದುಡ್ಡು ಕಾಸು ಏನು ತಂದಿಲ್ಲಲ್ಲ, ಪೊಲೀಸರ ಮುಂದೆನೇ ಹೇಳ್ಬಿಡ. ದುಡ್ಡು ಕಾಸು ಇದ್ರೆ ನಿಮ್ಮ ಸರ್ಟಿಫಿಕೇಟ್ ಹಿಂದೆ ಅವ್ರ ಮುಂದೆನೆ ಬರ್ದಿಟ್ಟಿರ್ತೀವಿ. ನೀವೇನಾದ್ರು ಹೋಗ್ಲಿಕ್ಕೆ ಬಂದಾಗ ಅಥವಾ ನಿಮ್ಮ ಮಕ್ಳು ಏನಾದ್ರು ಬಂದು ಕರ್ಕೊಂಡು ಹೋದಾಗ ಅಲ್ಲ ಹೇಳೋದು, ಬೈ ಚಾನ್ಸ್ ಬಂದು ಕರ್ಕೊಂಡು ಹೋದ್ರೆ ನಾವು ಕಳ್ಸಿಕೊಟ್ಟಾಗ ಅಮೌಂಟ್ನ ವಾಪಸ್ ಕೊಟ್ಟು ಕಳಿಸ್ತೀವಿ. ಯಾಕೆಂದ್ರೆ ಅವ್ರ ಮುಂದೆನೇ ಹೇಳ್ಬಿಡ್ಬೇಕು ಇದ್ರೆ. ಇದೆಯಾ? ಯಾರು? ಅಲ್ಲ ಇಟ್ಕೊಂಡ್ರೆ ಎಷ್ಟಿದೆ? ಆಯ್ತು, ಏನಾದ್ರು ತರ್ಸ್ಕೊಂಡು ತಿನ್ಕೊಂಬಿಡಿ, ಒಳಗೆ ಕಾಸು ಬಿಡಲ್ಲ, ಕದ್ದು ಬಿಡ್ತಾರೆ. ಅವ್ರಿಗೂ ಉಪಯೋಗಕ್ಕೆ ಬರಲ್ಲ, ಕದ್ದು ಬಿಡ್ತಾರೆ ಅಷ್ಟೇ, ಅವ್ರಿಗೂ ಉಪಯೋಗಕ್ಕೆ ಬರಲ್ಲ. ನಾವು ಆಚೆ ಬಿಟ್ರೆ ಏನಾದ್ರು ತಗೊಂಡು ತಿಂತಾರೆ, ಆಚೆ ಬಿಡಲ್ವಲ್ಲ, ನಾವು ಇಲ್ಲೇ ಓಡಾಡಬೇಕು. ಎಷ್ಟು ದಿನ ಅಂತ ಓಡಾಡುತ್ತೆ? ಅದು ಮೆತ್ತಗೆ ಆಗ್ಬಿಟ್ಟಿರುತ್ತೆ ನಮ್ಮ ಹತ್ರ ಬರೋ ವರ್ಷದಲ್ಲಿ. ನಿಮ್ಗೆ ಏನ್ ಬೇಕೋ ತರ್ಸ್ಕೊಂಡು ತಿನ್ಕೊಳ್ಳಿ, ಅಥವಾ ಮೆಡಿಸಿನ್ ಬೇಕಾ ತರಿಸ್ಕೊಂಡು ಉಪಯೋಗಿಸ್ತಾರೆ. ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.